ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಆಯ್ಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಾರಿ ಭಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟಿಸುತ್ತಾರೆ. ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿವಾದದ ಕಾರ್ಮೋಡ ಆದಷ್ಟು ಬೇಗ ತಿಳಿಯಾಗುತ್ತೆ. ಸರ್ಕಾರ ಭಾನು ಮುಷ್ತಾಕ್ ಅವರನ್ನ ಗೌರವದಿಂದ ನಡೆಸಿಕೊಳ್ಳಲಿದೆ ಅಂತ ಹೇಳಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಭಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಇದೀಗ ದಸರಾ ಹತ್ತಿರ ಬಂದಿದೆ. ದಸರಾ ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ಹೇಳಿ ಮೈಸೂರಿನ ಜಿಲ್ಲಾಡಳಿತ ಭಾನು ಮುಷ್ತಾಕ್ ಅವರ ಮನೆಗೆ ಭೇಟಿ ನೀಡಿ ಆಹ್ವಾನವನ್ನು ಕೊಟ್ಟಿದೆ ಸರ್ಕಾರ. ಭಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಈ ಬದಲಾವಣೆ ಬೇಕಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಈ ಕಾರ್ಮೋಡ ಇದೆಯಲ್ಲ, ಈ ಕಾರ್ಮೋಡ ಆದಷ್ಟು ಬೇಗ ತಿಳಿಯಾಗುತ್ತೆ. ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಜೊತೆಗೆ ಭಾನು ಮುಷ್ತಾಕ್ ಅವರನ್ನು ಸರ್ಕಾರ ಅತ್ಯಂತ ಗೌರವದಿಂದ ನಡೆಸಿಕೊಳ್ಳುತ್ತೆ ಅಂತ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಇದು ವಿವಾದ ದಿನ ದಿನ ಜಾಸ್ತಿ ಆಗ್ತಾ ಇತ್ತು. ಬಟ್ ಇದೀಗ ತಣ್ಣಗಾಗಿಂತ ಕಾಣಿಸ್ತಾ ಇದೆ. ಬಟ್ ಈಗಲೂ ಕೆಲವರು ಹೇಳ್ತಾ ಇರ್ತಾರೆ, ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರೆ ಕುಂಕುಮ ಬಿಟ್ಟು ಬನ್ನಿ ಅಂತ ಹೇಳಿ ಪ್ರತಾಪ್ ಸಿಂಹನ್ ಅಂತ ಕೆಲವಷ್ಟು ವ್ಯಕ್ತಿಗಳು ಹೇಳ್ತಾ ಇರ್ತಾರೆ. ಆದರೆ ಅವರು ದಸರಾ ಉದ್ಘಾಟಕರಾಗೇ ಬರ್ತಾ ಇದ್ದಾರೆ ವಿನಃ ಬೇರೆಯ ಕಾರಣಕ್ಕಾಗಿ ಅಲ್ಲ. ಸರ್ಕಾರ ಆಹ್ವಾನ ಕೊಟ್ಟಿದೆ, ಹೀಗಾಗಿ ಅವರು ಬರ್ತಾ ಇದ್ದಾರೆ. ವಿರೋಧಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ಪ್ರತಿ ವರ್ಷವೂ ಯಾರನ್ನಾದರೂ ಆಯ್ಕೆ ಮಾಡಿದಾಗ ವಿವಾದಗಳಿದ್ದೇ ಇರುತ್ತೆ. ಭಾನು ಮುಷ್ತಾಕ್ ವಿಷಯದಲ್ಲೂ ಕೂಡ ಅದೇ ಇತ್ತು. ಬಟ್ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರ ದಸರಾ ಎಂದಿನಂತೆ ಸುಗಮವಾಗಿ ಸುಲಲಿತವಾಗಿ ಮೈಸೂರಿನ ಸಮಸ್ತ ಜನರ ಸಹಭಾಗಿತ್ವದಲ್ಲಿ ನಡೀತದೆ. ಸರ್ಕಾರ ಭಾನು ಮುಷ್ತಾಕ್ ಅವರನ್ನ ಗೌರವಯುತವಾಗಿ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಆಹ್ವಾನ ಮಾಡಿದ್ದೇವೆ. ಅವರು ಅಷ್ಟೇ ಗೌರವಯುತವಾಗಿ ಬಂದು ದಸರಾನ ಉದ್ಘಾಟನೆ ಮಾಡ್ತಾರೆ. ಬಟ್ ಇದೊಂದು ಕಾರ್ಮೋಡ, ಇದೊಂಥರ ವಿವಾದದಿಂದ ಹಿನ್ನಡೆ ಆಗ್ತಾ ಇದೆ ದಸರಾ. ಕಾರ್ಮೋಡಗಳು ಚಲಿಸಿ ಮಾಯ ಆಗಲೇಬೇಕಲ್ಲ. 22ನೇ ತಾರೀಕು ಅದೆಲ್ಲ ಅದೆಲ್ಲ ಬಿಟ್ಟು ದಸರಾ ಜನರ ಉತ್ಸವ. ಈ ಜನರ ಉತ್ಸವದಲ್ಲಿ ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು, ಧಾರ್ಮಿಕ ಗುಂಪುಗಳು ಮತ್ತು ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿ ಸಂತೋಷದಿಂದ ದಸರಾನ ಆಚರಣೆ ಮಾಡೋಣ, ಒಂದು ಒಳ್ಳೆ ಸಂದೇಶ ಕಳಿಸಿ. ಈಗ ಯಾವಾಗಲೂ ಆ ಥರ ಏನು ಮಾತಾಡಿಲ್ಲ. ಆ ಥರ ಪರಿಸ್ಥಿತಿ ಇಲ್ಲವೇ ಇಲ್ಲ. ಯಾರೋ ಕೆಲವರು ಹೇಳ್ತಾರೆ, ಹೇಳಿದ ತಕ್ಷಣ ಅದು ನಂಗೆ ಮಾಡೋಕ್ಕಾಗುತ್ತಾ? ಅಲ್ಲ, ಕೆಲವು ಕೊನೆ ಕ್ಷಣದಲ್ಲಿ ಬದಲಾಯಿಸ್ತಾರೆ ಎಷ್ಟು ಅನ್ನುವಂಥ ಮಾತು ಕೂಡ.